ನಮಸ್ಕಾರ. ಇವತ್ತು ಸಂಡೇ ನಾವು ಹೇಗೆಲ್ಲ ಇರುತ್ತೆ, ಹೇಗೆಲ್ಲ ಎಂಜಾಯ್ ಮಾಡ್ತೀವಿ, ಹಾಗೆ ಇವತ್ತಿನ ದಿನ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಡ್ರೈ ಫ್ರೂಟ್ಸ್ ಎಲ್ಲನೂ ರಾತ್ರಿನೇ ನೆನೆ ಇಟ್ಟಿದ್ದೆ. ಒಂದು ಮಿಲ್ಕ್ ಶೇಕ್ ಮಾಡೋಣ ಅಂತ ಹಾಲು, ಬಾಳೆಹಣ್ಣು, ಸ್ವಲ್ಪ ಬೆಲ್ಲ, ಡೇಟ್ಸು ಎಲ್ಲ ಹಾಕಿ ಒಂದು ಮಿಲ್ಕ್ ಶೇಕ್ ಮಾಡಿಕೊಟ್ಟೆ ಮಕ್ಕಳಿಗೆ ಬೆಳಗ್ಗೆನೇ. ಅದಾದಮೇಲೆ ಪಲಾವ್ ಮಾಡ್ಕೊಂಡಿದ್ವಿ ತಿಂಡಿಗೆ. ಅದನ್ನೇನು ನಾನು ಶೇರ್ ಮಾಡಿಲ್ಲ. ಆಲ್ರೆಡಿ ನನ್ನ ಯೂಟ್ಯೂಬಲ್ಲಿ ಪಲಾವ್ ರೆಸಿಪಿ ಇದೆ, ಹಾಗಾಗಿ ನಾನು ಅದನ್ನೇನು ಶೇರ್ ಮಾಡಲಿಲ್ಲ. ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಬ್ರೇಕ್ಫಾಸ್ಟ್ ಎಲ್ಲ ತಿಂದ್ಕೊಂಡು ಕೂತ್ಕೊಂಡಿದ್ವಿ. ಇವತ್ತು ಸಂಡೇ ಆಗಿರೋದ್ರಿಂದ ಅಪ್ಪಾಜಿ ಊರಿಂದ ಲಗೇಜ್ ಕಳಿಸಿದ್ರು. ಹೇಳಿದ್ನಲ್ಲ ನನ್ನ ತವ್ರ ಮನೆಯಿಂದ ವಾರಕ್ಕೊಂದು ಟೈಮ್ ಇಲ್ಲ 15 ದಿನಕ್ಕೊಂದು ಟೈಮ್ ಆದರೂ ಲಗೇಜ್ ಬರುತ್ತೆ ಅಂತ. ಹಾಗಾಗಿ ಇವತ್ತು ಲಗೇಜ್ ಅಪ್ಪಾಜಿ ಕಳಿಸಿದ್ರು. ಏನೇನು ಕಳಿಸಿದ್ರು ಅಂದರೆ ಸೀಗೆ ಸೊಪ್ಪು. ಇದು ಗೊತ್ತಾ ನಿಮಗೆಲ್ಲ? ಸೀಗೆ ಸೊಪ್ಪು ವರ್ಷಕ್ಕೊಂದು ಟೈಮ್ ಸಿಗುತ್ತಂತೆ. ಅಪ್ಪಾಜಿ ನಮಗೂ ಸ್ವಲ್ಪ ಕಳಿಸಿದ್ರು. ಸೀಗೆ ಸೊಪ್ಪು ಮತ್ತು ಹೊನ್ಗಾನೆ ಸೊಪ್ಪು, ಅಕ್ಕಿ ಮತ್ತು ಹಲಸಿನಣ್ಣು ಕೂಡ ಕಳಿಸಿದ್ರು. 2 ಹಲಸಿನಣ್ಣು ಕಳಿಸಿದ್ರು. ನಾವು ಅದನ್ನೇನು ಹೆಚ್ಚಿಲ್ಲ, ಅದನ್ನೇನೋ ಹಾಗೆ ಇಟ್ಟಿದ್ದೀವಿ. ಸ್ವಲ್ಪ ಕಾಯಿ ಇದ್ದಂಗೆ ಇದ್ವು, ಸ್ವಲ್ಪ ಹಣ್ಣಾದ್ಮೇಲೆ ಹೆಚ್ಕೊಂಡು ತಿನ್ನೋಣ ಅಂತ ಹಂಗೆ ಇಟ್ಟಿದ್ವಿ. ಆಮೇಲೆ ಅಕ್ಕಿನೂ ಕೊಟ್ಟು ಕಳಿಸಿದ್ರು. ಅಕ್ಕಿ ಎಲ್ಲ ನೋಡಿಕೊಂಡು ಸ್ವಲ್ಪ ಹಂಗೆ ಅಲ್ಟೆ ಹೊಡ್ಕೊಂಡು ಕೂತಿದ್ವಿ ಎಲ್ಲರೂ ಮನೇಲಿ ಇರೋದ್ರಿಂದ. ಆಮೇಲೆ ಟೆಡ್ಡಿ ಬಂದ. ಟೆಡ್ಡಿ ಜೊತೆನೂ ಹಾಗೆ ಸ್ವಲ್ಪ ಎಂಜಾಯ್ ಮಾಡ್ಕೊತ ಕೂತ್ಕೊಂಡಿದ್ವಿ. ಟೆಡ್ಡಿ ಐ-ಫೈ ಮಾಡ್ತಾ ಇದ್ದಾನೆ ನೋಡಿ ಇಲ್ಲಿ. ಐ-ಫೈ ಟೆಡ್ಡಿ ಸೆಕೆಂಡ್ ಮಗನೇ, ವೆರಿ ಗುಡ್. ಈ ಕಡೆ ಐ-ಫೈ. ಮಧ್ಯಾಹ್ನದ ಊಟಕ್ಕೆ ಇವಾಗ ಮಡಿಕೆ ಬಂದಿರೋಂಥ ಮಡಿಕೆ ಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ನಮ್ಮನೇಲಂತೂ ತುಂಬ ಇಷ್ಟ ಈ ಮಡಿಕೆ ಕಾಳು ಸಾಂಬಾರು ಅಂದರೆ. ಈ ಸಾಂಬಾರು ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ. ಬೆಳ್ಳುಳ್ಳಿ, ಶುಂಠಿ ಮತ್ತು ಈರುಳ್ಳಿ, ಟೊಮೊಟೊನ ಫ್ರೈ ಮಾಡ್ಕೋಬೇಕು. ಒಂದು 5 ನಿಮಿಷ ಫ್ರೈ ಮಾಡಿಕೊಂಡು ಇದ್ರ ಜೊತೆಗೆ ಕೊಬ್ಬರಿ ಆ್ಯಡ್ ಮಾಡಿಕೊಂಡು ರುಬ್ಕೋಬೇಕು. ಫ್ರೈ ಮಾಡಿರೋ ಅಂಥದ್ದು ತಣ್ಣಗಾದ್ಮೇಲೆ ಅದಕ್ಕೆ ಒಂದು ಅರ್ಧ ಬಟ್ಲು ಕೊಬ್ಬರಿ. ನಾನು ಮಿಕ್ಸಿಗೆ ಅಷ್ಟು ಕೊಬ್ಬರಿ ಹಾಕಲ್ಲ, ಸ್ವಲ್ಪ ಕೊಬ್ಬರಿ ಉಳಿಸ್ಕೊಂಡಿರ್ತೀನಿ. ಆಮೇಲೆ ಕುದಿಯುವಾಗ ಒಂದು ಸ್ವಲ್ಪ ಹಾಕಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಎಲ್ಲ ನುಣ್ಣಗಾಗಿರುತ್ತಲ್ಲ ಪೇಸ್ಟು, ರುಚಿ ಅನಿಸಲ್ಲ ಸಾಂಬಾರು. ಒಂದು ಸ್ವಲ್ಪ ಈ ಥರ ತರಿಯಾಗಿದ್ದರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ತುರಿದಿರೋದು ಸ್ವಲ್ಪ ಕುದಿಯುವಾಗ ಹಾಕ್ತೀನಿ. 1 ಸ್ಪೂನು ಗರಂ ಮಸಾಲ, 2 ಸ್ಪೂನ್ ಖಾರದ ಪುಡಿ, ಒಂದು ಅರ್ಧ ಸ್ಪೂನು ಸಾಂಬಾರು ಪೌಡ್ರು. ಈಗ ಒಗ್ಗರಣೆಗೆ ಒಂದು 2-3 ಸ್ಪೂನ್ ಎಣ್ಣೆ, ಸಾಸಿವೆ, ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಒಗ್ಗರಣೆ ಹಾಕಿದ್ದೀನಿ. ಈರುಳ್ಳಿ ಕಂದಿದೆ. ಇವಾಗ ಟೊಮೊಟೊನ ಹಾಕಿದ್ದೀನಿ. ಟೊಮೊಟೊ ಈರುಳ್ಳಿ ಕಂದಿದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ. ಈಗ ಏನು ಮೊಳಕೆ ಬಂದಿರುತ್ತಲ್ಲ ಆ ಕಾಳು ಹಾಕೋಣ. ಹೈ ಪ್ರೋಟೀನ್ ಇರೋಂಥ ಕಾಳು, ಮೊಳಕೆ ಬಂದಿರೋಂಥ ಕಾಳನ್ನ ಈ ಥರ ವಾರಕ್ಕೆ ಒಂದು ಟೈಮ್ ತಿಂತಾ ಇರಬೇಕು. ಆಮೇಲೆ ಸಾಂಬಾರು, ಪಲ್ಯ ಮಾಡಿದರೂ ಚೆನ್ನಾಗೆ. ಈ ಸಾಂಬಾರು ಇವತ್ತು ಭಾನುವಾರ ಆಗಿರೋದ್ರಿಂದ ನಾನು ಮಧ್ಯಾಹ್ನಕ್ಕೆ ಸಾಂಬಾರು ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಅಷ್ಟರಲ್ಲಿ ಈ ಥರ ಮೊಳಕೆ ಬಂದಿರೋ ಕಾಳಿರೋದು ನೋಡಿ ಸಾಂಬಾರು ಮಾಡಿ ಮುದ್ದೆ ಮಾಡ್ಕೊಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಈ ಸಾಂಬಾರಿಗೆ ಮುದ್ದೆ ಇದ್ರೇ ಚೆನ್ನಾಗೆ, ಸೂಪರಾಗಿರುತ್ತೆ ಕಾಂಬಿನೇಷನು. ನೀವು ಟ್ರೈ ಮಾಡಿ ಹೇಗೆ ಬಂದಿತ್ತು ಸಾಂಬಾರು ಅಂತ ಕಮೆಂಟ್ ಮಾಡಿ ತಿಳಿಸಿ. ಕಾಳು ಬೆಂದಿದ್ದಾವೆ. ಇವಾಗ ರುಬ್ಬಿರೋಂಥ ಮಸಾಲಾನ ಹಾಕ್ತಾಯಿದ್ದೀನಿ. ಈ ಜಾರಿಗೆ ನೀರು ಹಾಕಿ ತೊಳೆದು ಹಾಕ್ತಾಯಿದ್ದೀನಿ. ಇಷ್ಟು ಗಟ್ಟಿ ಏನು ಬೇಡ ನೋಡಿ, ನೀರು ಹಾಕೊಳ್ಳಿ ನಿಮಗೆ ಎಷ್ಟು ಬೇಕಷ್ಟು. ಹುಣಸೆಹಣ್ಣಿನ ಹುಳಿ ಬಿಡ್ತಾಯಿದ್ದೀನಿ. ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ನೆನೆ ಇಟ್ಕೊಂಡಿದ್ದೆ. ಹುಣಸೆಹಣ್ಣಿನ ಹುಳಿ ಬಿಡ್ತಾಯಿದ್ದೀನಿ. ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ನಾನು ಕಾಳಿಗೇನು ಉಪ್ಪು ಹಾಕಿರಲಿಲ್ಲ, ಅದಕ್ಕೋಸ್ಕರ ಇಷ್ಟು ಉಪ್ಪು ಹಾಕ್ತಾಯಿದ್ದೀನಿ. 1 ಇಂಚು ಬೆಲ್ಲ. ನಾನೆಲ್ಲ ಸಾಂಬಾರುಗಳಿಗೂ ಬೆಲ್ಲ ಯೂಸ್ ಮಾಡ್ತೀನಿ. ಇವಾಗ ನಾನು ಆವಾಗಲೇ ಉಳಿಸ್ಕೊಂಡಿದ್ದಂಥ ಕೊಬ್ಬರಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹೆಲ್ತಿ ಸಾಂಬಾರು, ಮಡಿಕೆ ಕಾಳು ಸಾಂಬಾರು ಈಸ್ ರೆಡಿ. ಈ ಥರ ಮಧ್ಯ ಸಾಂಬಾರು ಕುದೀತಾ ಇದೆ ಅಂದರೆ ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟ್ ಇದೆ ಅಂತ. ಸಾಂಬಾರು ಈಸ್ ರೆಡಿ. ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಕಾಳು ಸಾಂಬಾರು ಸವಿಯಲು ಸಿದ್ಧ. ಹಾಗೆ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ನಾವು ಸ್ವಲ್ಪ ಹಾಗೆ ಹೊರಗೆ ಹೋಗಿ ಬರೋಣ ಅಂತ ಹೋದ್ವಿ. ಮೋರ್ಗೆ ಹೋದ್ವಿ. ಅಲ್ಲಿ ಡೇಟ್ಸ್ ತೊಗೊಂಡು ಮತ್ತು ಹಾರ್ಪಿಕ್ ಇರಲಿಲ್ಲ. ಮನೆಗೆ ಸ್ವಲ್ಪ ಸಾಮಾನು ತರೋದಿತ್ತು. ಆಮೇಲೆ ಪಾಂಡ್ಸ್ ಕ್ರೀಮ್ ಎಲ್ಲ ತರೋದಿತ್ತು. ಮಕ್ಕಳು ಸ್ಕೂಲ್ ಇದೆ ಅಲ್ಲ, ಇವಾಗ ಸ್ಕೂಲ್ ಸ್ಟಾರ್ಟ್ ಆದಮೇಲೆಲ್ಲ ಹೊರಗೆ ಹೋಗೋಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಹಾಗಾಗಿ ರಜೆ ಇದ್ದಾಗೆ ಹೋಗಿ ಬಂದುಬಿಡೋಣ ಅಂತ ಭಾನುವಾರ ಎಲ್ಲ
ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ನಾನು ನನ್ನ ತಂಗಿ ಹೋಗಿದ್ವಿ. ಅವಳು ಬೆಂಗಳೂರಿಂದ ಬಂದಾಗ ನಾವು ಸ್ವಲ್ಪ ಹೊರಗಡೆ ಜಾಸ್ತಿ ಸುತ್ತರಿದೆ ಜಾಸ್ತಿ. ಅಂದರೆ ಇದು ಹಿಂಗೇನಾದರೂ ತರೋದಿದ್ರೆ ಮತ್ತು ಒಂದು ಕೆಲಸಕ್ಕೆ ಹೋಗಿ ಎರಡೆರಡು ಕೆಲಸ ಮಾಡ್ಕೊಂಬರ್ತೀವಿ. ನೋಡಿ ಬಟ್ಟೆ ತೊಗೊಬಂದ್ವಿ ಮಕ್ಕಳಿಗೆ, ನನ್ನ ಜೊತೆ ನೈಟ್ ಡ್ರೆಸ್ ತೊಗೊಬಂದ್ವಿ. ಏನಕ್ಕೆ ಅಂತ ಹೋದಾಗ ಏನೋ ಎರಡೆರಡು ಕೆಲಸ ಮಾಡ್ಕೊಂಡು ಬಂದಿರ್ತೀವಿ. ಬಂದು ಸಂಜೆ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತ ಅನಿಸ್ತಿತ್ತು. ಹಾಗಾಗಿ ಮಂಡಕ್ಕಿ ಮಾಡೋಣ, ಮಂಡಕ್ಕಿ ಮತ್ತು ಹೀರೆಕಾಯಿ ಬೋಂಡ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಏನಿಲ್ಲ, ತುಂಬ ಈಸಿ ರೆಸಿಪಿ ಇದು. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಸಾಸಿವೆ, ಜೀರಿಗೆ ಹಾಕಿ ಒಗ್ಗರಣೆ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಇಳಿಸ್ಕೊಂಡು ಮಂಡಕ್ಕಿ ಹಾಕಿ ಕಲಸಿ ಲಾಸ್ಟಿಗೆ ಟೊಮೊಟೊ ಮತ್ತು ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಕಲಿಸ್ಕೊಂಡು ಸರ್ವ್ ಮಾಡಿಬಿಟ್ರೆ ಮಂಡಕ್ಕಿ ತುಂಬ ಟೇಸ್ಟಿಯಾಗಿರೋಂಥ ಮಂಡಕ್ಕಿ ರೆಡಿಯೇ ಆಗೋಗ್ಬಿಡುತ್ತೆ. ಹೆಂಗಿದೆ ಮಂಡಕ್ಕಿ? ಮಂಡಕ್ಕಿ ಸೂಪರ್ ಆಗಿದೆ. ತಿಂದೇಳಿ ಫಸ್ಟು. ಹೀರೆಕಾಯಿ ಬೋಂಡನು ಸೂಪರ್ ಆಗಿದೆ. ತಿನ್ರಿ ಆಲ್ರೆಡಿ ತಿಂದಿದ್ದೀವಿ. ಇನ್ನೊಂದ್ಸತಿ ತಿನ್ರಿ. ನನಗಂತೂ ಬೋಂಡ ಹೆಂಗಿದೆ? ಆಫೀಸಿಂದ ಬಂದ ತಕ್ಷಣ ಏನಾದ್ರು ತಿನ್ಬೇಕು ಅಂತ. ಇವತ್ತು ಭಾನುವಾರ ಎಸ್ಪೆಷಲಿ ಮನೆಯಲ್ಲೇ ಇರೋದ್ರಿಂದ ನನಗೆ ಮಂಡಕ್ಕಿ ಮತ್ತೆ ಹೀರೆಕಾಯಿ ಬೋಂಡ ತುಂಬಾ ಸೂಪರ್ ಆಗಿ ಬಂದಿದೆ. ಖುಷಿ ಆಗಿರ್ಬೋದು ಇವತ್ತಲ್ಲ. ನೀವು ಸಂಜೆ ಈ ತರ ಮಾಡ್ಕೊಂಡು ಎಷ್ಟು ಟೇಸ್ಟಿ ಆಗಿದೆ, ಎಂಜಾಯ್ ಮಾಡ್ಕೊಂಡು ಮನೆ ಮಂದಿ ಎಲ್ಲ ಆರಾಮಾಗಿರಿ. ಅಲ್ಲಿ ಟೇಸ್ಟಿ ಆಗಿದೆ. ನನಗೆ ತುಂಬಾನೇ ಇಷ್ಟ ಆಯ್ತು. ಇದಾಗಿತ್ತು ಇವತ್ತಿನ ಲಾಗ್. ಈ ಲಾಗ್ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತೊಂದು ಹೊಸ ರೆಸಿಪಿ ಜೊತೆ, ಇಂಟ್ರೆಸ್ಟಿಂಗ್ ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಸಿಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಎಲ್ಲರೂ ನಗ್ತಾರಿ, ನಗಿಸ್ತಾರಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.